ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಪವಿತ್ರ ದಿನ ಅಂಗಾರಿಕ ಚತುರ್ಥಿ. ಸಹಸ್ರಾರು ಭಕ್ತರಿಗೆ ಕಬ್ಬಿನ ಹಾಲು ವಿತರಿಸಿದ ಪೂಜ್ಯ ಹವಾ ಮಲ್ಲಿನಾಥ ಮುತ್ಯ. ರಾಜ್ಯದಲ್ಲಿ ಅತಿ ಹೆಚ್ಚು ಅವಧಿಗೆ ಸಿಎಂ ಆದ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರ. ಬೀದರ್ನಲ್ಲಿ ಅಭಿನಂದನೆ ಸಲ್ಲಿಸಿದ ಸಿದ್ದು ಅಭಿಮಾನಿಗಳು. ಅಂಗಾರಿಕ ಸಂಕಷ್ಟ ಚತುರ್ಥಿ. ಸಿದ್ಧಿವಿನಾಯಕ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತರು. ನಾವು ಯಾರ ತಂಟೆಗೂ ಹೋಗುವುದಿಲ್ಲ, ನಮ್ಮ ತಂಟೆಗೆ ಬಂದರೆ ಸುಮ್ಮನಿರುವುದಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಕಾರ್ಯಕರ್ತರಲ್ಲಿ ಮನವಿ. ರಾಜಶೇಖರ್ ಪಾಟೀಲ್. ನೆನೆದವರ ಮನದಲ್ಲಿ ಎನ್ನುವ ಗಾದೆಯ ಮಾತಿನಂತೆ ದೇಶ ವಿದೇಶದಲ್ಲಿ ಪ್ರಸಿದ್ಧರಾದ ಸದಾ ಭಕ್ತರ ಹೃದಯದಲ್ಲಿರುವ ಜೈ ಭಾರತ್ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಹವಾ ಮಲ್ಲಿನಾಥ ಮುತ್ಯ ಅವರಿಂದ ಕಬ್ಬಿನ ಹಾಲು ವಿತರಿಸಿದರು. ನೌಬಾದ್ ಹತ್ತಿರದ ರಿಂಗ್ ರೋಡ್ನ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಬೈಕ್ ಸವಾರರು ಹಾಗೂ ವಾಹನಗಳಲ್ಲಿ ಹೋಗುವವರು ಸಹ ನಿಂತು ಪೂಜ್ಯರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಯಾವುದೇ ಆಡಂಬರ, ವೈಭವೀಕರಣ, ಪ್ರಚಾರದ ಅಗತ್ಯವಿಲ್ಲದ ಪೂಜ್ಯರು ಸೃಷ್ಟಿಕರ್ತ ಭಗವಂತನ ಸ್ವರೂಪದಂತೆ ಮನದಲ್ಲಿ ನೆನೆಸುವ ಭಕ್ತರಿಗೆ ದರ್ಶನ ನೀಡುವ ಪವಾಡ ಮುತ್ಯರು ಎಂದೇ ಪ್ರಸಿದ್ಧರಾಗಿರುವ ನಿರುಗುಡಿ ಮಲ್ಲಯ್ಯ ಮುತ್ಯ ಅಂದರೆ ತಪ್ಪಾಗಲಾರದು. ಬರ್ರ ಅಲ್ಲ ಹೋಗ ಆಫೀಸ್ಗೆ ಹೋಗಲ್ಲ. ಸಿಎಂ ಸಿದ್ದರಾಮಯ್ಯ ಅವರ 6 ಅಡಿ ಕಟೌಟ್ ಹಿಡಿದು ಮೆರವಣಿಗೆ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ, ಬೊಮ್ಮಗೊಂಡೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತದವರೆಗೆ ಮೆರವಣಿಗೆ. ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತಗಳಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಅಭಿಮಾನಿಗಳು. ಅಹಿಂದ ನಾಯಕ ಸಿಎಂ ಸಿದ್ದು ಎಂದು ಘೋಷಣೆ ಕೂಗಿ ಸಂತಸ ವ್ಯಕ್ತಪಡಿಸಿದರು. ಅತಿ ಹೆಚ್ಚು ಕಾಲ ಸಿಎಂ ಆಗಿ ದೇವರಾಜ್ ಅರಸ್ ದಾಖಲೆ ಮುರಿದ ಸಿದ್ದರಾಮಯ್ಯನವರು ದಾಖಲೆ ಬರೆದ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಗೆ ಸಲ್ಲಿಸಲಾಯಿತು. ಮೆರವಣಿಗೆಯಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಅಹಿಂದ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತುಕಾರಾಂ ಸೇರಿದಂತೆ ಸಿದ್ದು ಅಭಿಮಾನಿಗಳು ಭಾಗಿಯಾಗಿದ್ದರು. ನಿಮಗೆ ಗೊತ್ತಿರಬೇಕು, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕೆಂದರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವ ಸಮಾಜದ ನಾಯಕರಾಗಲಿ, ಯಾವ ಸಮಾಜದ ಇತಿಹಾಸವನ್ನು ಅರಿಯಲಾರವೋ ಅವರು ಇತಿಹಾಸ ಸೃಷ್ಟಿ ಮಾಡಲ್ಲ. ಅದಕ್ಕೆ ಕಾರಣ ನಮ್ಮ ರಾಜ್ಯದ ಸರ್ವ ಜನಾಂಗದ ನಾಯಕ ಯಾರಾದರೂ ಇದ್ದಾರೆ ಅಂದರೆ ಅದು ಅಕಳಂಕಿತ ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಟ್ಟಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವ್ರದ್ದೊಂದೇ ಒಂದು ಘಟನೆ ಹೇಳ್ತೀನಿ. ಇವತ್ತು ನಾವೆಲ್ಲ ಕರ್ನಾಟಕದ 7.5 ಕೋಟಿ ಬಹಳ ನಾವು ಖುಷಿನಸೀಬಿದ್ದೆವು, ಪುಣ್ಯವಂತರಿದ್ದೆವು. ಯಾಕೆಂದ್ರೆ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಅವ್ರೇನು ಚುನಾವಣೆಯಲ್ಲಿ 83ಯಲ್ಲಿ ನಾಮಿನೇಷನ್ ಹಾಕ್ಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಅವ್ರ ಬಳಿ ದುಡ್ಡಿದ್ದಿಲ್ಲ, ಅವತ್ತು ವ್ಯವಸ್ಥೆ ಇದ್ದಿಲ್ಲ. ಆದ್ರೆ ಅವರಲ್ಲಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ರೊಕ್ಕ ಇಲ್ಲ ಅಂಥೇಳಿ ಚುನಾವಣೆಗೆ ನಾನು ಹಿಂಸರಿಬೇಕಂತ ಹೇಳಿ ಸ್ಕೂಟ್ರ್ ಮೇಲೆ ಅವ್ರ ನಾಮಿನೇಷನ್ ವಾಪಸ್ ತಗೊಳಕ್ಕೆ ಹೋಗ್ತಾರೆ ಬಂಧುಗಳೇ. ಆದ್ರೆ ಪುಣ್ಯ ನೋಡ್ರಿ, ನಮ್ದು ರಾಜ್ಯದು ಆ ಸ್ಕೂಟ್ರ್ ನಡಬಾರ ಖರಾಬ್ ಆಯ್ತದ. ಟೈಮಿಗೆ ಹೋಗಿ ಅವರಲ್ಲಿ ಚುನಾವಣಾಧಿಕಾರಿಗೆ ಮುಟ್ಟಲ್ಲ. ಆ ಚುನಾವಣೆಯಲ್ಲಿ ಅವರು ಆ ನಾಮಿನೇಷನ್ ಉಳಿತದ ಮತ್ತು ಅವರು ಗೆದ್ದಿತಾರ. ಮಂದಿ ಜನ ರೊಕ್ಕ ಕೊಡ್ಗಿರಿಸ್ತದ ಅವರಿಗೆ. ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಜನರು ಪ್ರೀತಿ, ವಿಶ್ವಾಸ, ಹಣವನ್ನು ಕೊಟ್ಟು ಗೆದ್ದಿಸಿ ಈ ರಾಜ್ಯಕ್ಕೆ ಬಹಳ ಉಪಕಾರ ಮಾಡಿದಂಥ ಕ್ಷೇತ್ರ ಅದು ಚಾಮುಂಡಿ ಇರಬಹುದು. ಆ ಚಾಮುಂಡಿ ಜನತೆಗೆ, ಮಹಾಜನತೆಗೆ ಬಸವನಾಡಿನಿಂದ, ಸೂಫಿ ಸಂತರನಾಡು ಬೀದರ್ ಜಿಲ್ಲೆಯಿಂದ ಅವರೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಹೇಳ್ತೇವೆ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯರಂಥ ಶಕ್ತಿ ಇವತ್ತು ರಾಜ್ಯಕ್ಕೆ, ದೇಶಕ್ಕೆ ಬೇಕಾಗಿದೆ. ಇವತ್ತು ದೇಶದಲ್ಲಿ ಏಕೈಕ ಈ
ಕೋಮುವಾದಿಗಳ ವಿರುದ್ಧವಾಗಲಿ, ಫ್ಯಾಸಿಸ್ಟ್ಗಳ ವಿರುದ್ಧವಾಗಲಿ, ಇವತ್ತು ಭ್ರಷ್ಟಾಚಾರಿಗಳ ವಿರುದ್ಧ ಯಾರಾದರೂ ಮಾತಾಡ್ತಾರಂದರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ ಸಿದ್ದರಾಮಯ್ಯನವರು. ಅಂಥ ಮುಖ್ಯಮಂತ್ರಿ ಸಿಕ್ಕಿದ ನಮ್ಮ ಭಾಗ್ಯ ಅದ. ಅದಕ್ಕೆ ಭಾಗ್ಯಗಳ ಸರ್ದಾರ್ ಅವರು. ಎಲ್ಲ ವರ್ಗದವ್ರಿಗೆ ಯೋಜನೆ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟಿಲ್ಲ ಅಂತ ಮಾತಾಡಂಗೆ ಇಲ್ರಿ. ನೀವು ಯಾರ ಹೆಣ್ಮಕ್ಳಿಗೆ ಕೊಟ್ಟಂಗೆ ಅಮ್ಮಂಗಿಲ್ಲ, ಗಣಸರಿಗೆ ಕೊಟ್ಟಂತಿಲ್ಲ, ಬಸ್ಸಿನವರಿಗೆ ಯಾರಿಗೆ ಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಸುಖ ಸಮೃದ್ಧಿಯಿಂದ ಕಾರಬಾರ ಮಾಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರಿಗೆ ಸಂಪೂರ್ಣ ಅವಧಿ. ಇವತ್ತು ಸನ್ಮಾನ್ಯ ದೇವರಾಜ ಅರಸವ್ರದ್ದು ಇವತ್ತು ಒಂದು ದಿವಸ ಹೆಚ್ಚಿಗಾಗಿ ನಮ್ಮ ಶಿಷ್ಯರಾಗಿರ್ತಕ್ಕಂಥವರು ಸಿದ್ದರಾಮಯ್ಯರವರು. ಅವರು ದೇವರಾಜ ಅರಸರು ಕಲ್ಲೂರನ್ನಹಳ್ಳಿಯಲ್ಲಿ ಹುಟ್ಟಿದರು, ಹುಣಸೂರು ತಾಲೂಕು. ಇವರು ಸಿದ್ದರಾಮನ ಹುಂಡಿ. ಇವರು ಅವರ ಪರಮ ಶಿಷ್ಯರಾಗಿರ್ತಕ್ಕಂಥವ್ರು. ಅವ್ರಿಗಿಂತ ನಿನ್ನೆಗೆ ಅವ್ರ ರೆಕಾರ್ಡ್ ಲೆವೆಲ್ ಆಯಿತು. ಇವತ್ತು ಒಂದು ದಿವಸ ಜಾಸ್ತಿ ಆಯಿತು. ಅವರ ಪೀರಿಯಡು ಒಳ್ಳೆಯ ರೀತಿಯಲ್ಲಿ ಆಗಿ ಬರಲಿ ಅನ್ನೋದಕ್ಕೆ ಆಯುಷ್ಯ ಚೆನ್ನಾಗಿ ಕೊಡಲಿ ಅಂತ ಪ್ರಾರ್ಥನಾ ನಿಸರ್ಗ ದೇವರಲ್ಲಿ ಮಾಡೋದು ಒಂದು. ಎರಡನೇದು ಯಾಕೆ ಬರ್ತದ ಕಾಯಕವೇ ಕೈಲಾಸ. ತಥಾಗತ ಭಗವಾನ್ ಬುದ್ಧರು 2500 ವರ್ಷ ಕೆಳಗೆ ಸಂದೇಶ ಕೊಟ್ಟಿದ್ರು, ಮಾನವರು ಒಂದಾಗಿರಬೇಕು ಅಂತ, ಹೊಟ್ಟೆ ಕಿಚ್ಚಿರಬಾರ್ದು ಅಂತ. ಅಂಥ ಪೀರಿಯಡ್ದಲ್ಲಿ ಅವರು ಬಸವಣ್ಣವರು ಪ್ರಧಾನಮಂತ್ರಿ ಆಗಿದ್ದರು ನಮ್ಮ ಬಸವ ಕಲ್ಯಾಣದು. ಆದರೂ ಸಹಿತ ಅವರು ಮಾನವರಿಗೆ ಪ್ರೀತಿ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡಬೇಕು. ನಮ್ಮ ದೇಶದಾಗಿತ್ತು ಹೆಣ್ಣು ಮಕ್ಕಳಂದ್ರೆ ಇವರು ನೀಚ, ಬಾಳೆಯಲ್ಲಿ ಅಂತ, ಬಾಳೆಯಲ್ಲಿ ಹಾಸುಂಡು ಬೀಸಿ ಒಗೆದಂಗೆ ಅಂತಿರು. ಹೆಣ್ಮಕ್ಳು ಹಾಡ್ತಿರು, ಹೆಣ್ಣು ಹಡಿಯಲ್ಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ ಹಡದವ್ವ, ಸಿಟ್ಟಾಗಿ ಶಿವನಿಗೆ ಬೇಯಬೇಡ. ಹೆಣ್ಣಿಲ್ದೆ ನಾವೆಲ್ಲಿ ಬರ್ತೀವಿ? ಭಾರತ ಮಾತಾಕಿ ಜೈ ಅಂತೀವಿ. ಭಾರತ ಮಾತಾ ಅಂದ್ರೆ ಹೆಣ್ಮಗಳು. ಹೆಣ್ಮಗಳು ಜೈ ಅಂದಿನ ಮೇಲೆ ಹೆಣ್ಮಕ್ಳ ವಿರೋಧ ಮಾಡ್ತಕ್ಕಂಥ ಯಾರು ನೀಚರು ಈ ದೇಶದಾಗಿದ್ದರು ಅವ್ರ ವಿರುದ್ಧ ಬಸವಣ್ಣವರು ಎತ್ತಿ ಕಟ್ಟಿದ್ರು. ಸಿದ್ದರಾಮಯ್ಯ ಆ ನಿಟ್ಟಿನಲ್ಲಿ ಜಾತಿ ಮತ ಧರ್ಮ ನೋಡಲ್ದೇ ಎಲ್ಲ ಹೆಣ್ಣು ಮಕ್ಕಳಿಗೆ, ಅದು ಚಿಮ್ಕೊಡೆ ಇರ್ಬೋದು, ಬೆಲ್ದರ್ ಇರ್ಬೋದು, ಮೀಡಿಯಾದವ್ರು ಇರ್ಬೋದು, ಎಲ್ಲರ ಹೆಣ್ಮಕ್ಳಿಗೆ ಬಸ್ಸಿಗೆ ಫ್ರೀ. ಯಾಕೆ ಬಸ್ಸಿಗೆ ಫ್ರೀ? ಅವ್ರು ಫ್ರೀ ಹೋದ್ರೆ ಇವ್ರಿಗೆ ಹೊಸದ ರೊಕ್ಕ ಫ್ರೀ ಉಳಿದು ಹೊಟ್ಟೆ ಕಿಚ್ಚಿರೋರಿ ಅಂತ. ನಮ್ಮ ಹೆಂಡ್ತಿಗೆ ಫ್ರೀ ಕೊಟ್ಟೋಗೆ ನಮಗೆ ಕೊಟ್ಟಿಲ್ಲ ಅಂತ. ನಿಮ್ಮ ಹೆಂಡ್ತಿ ಕೊಟ್ಟ ರೊಕ್ಕ ನಿನಗೆ ಇಸ್ದಾಗ ಉಳಿದಿಲ್ಲ ನನಗೆ ಅಂತ ಕನ್ನಡ ಭಾಷೆದಾಗ ಮಾತಾಡೋದು. ಹಳ್ಳಿ ಭಾಷೆದಾಗ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಒಂದು ತಿಂಗಳಿಗೆ 2000, ವರ್ಷಕ್ಕೆ 24,000, ಕರೆಂಟ್ ಫ್ರೀ, ಅಕ್ಕಿ 5 ಬದಲಿ 10 ಕಿಲೋ ಕೊಟ್ಟಿರ್ತಕ್ಕಂಥದ್ದು. ವರುಷದ ಮೊದಲನೇ ತಿಂಗಳಲ್ಲಿ ಬಂದಿರುವ ಅಂಗಾರಕ ಸಂಕಷ್ಟ ಚತುರ್ಥಿಯಾದ ಮಂಗಳವಾರ ಬೀದರ್ ತೆಲಂಗಾಣ ರಾಜ್ಯಗಳ ಗಡಿಯಲ್ಲಿರುವ ಜಹೀರಾಬಾದ್ ತಾಲೂಕಿನ ರೇಜಂತಲ್ ಸಿದ್ಧಿವಿನಾಯಕ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬಂದರು. ಸೋಮವಾರ ಮಧ್ಯರಾತ್ರಿಯಲ್ಲಿ ಹೆಚ್ಚಿನ ಚಳಿಯಲ್ಲಿ ಸಾವಿರಾರು ಭಕ್ತರು ನಡೆದುಕೊಂಡು ದೇವಸ್ಥಾನಕ್ಕೆ ತೆರಳಿ ತಾಸುಗಟ್ಟಲೆ ಸರತಿಯಲ್ಲಿ ನಿಂತು ವಿಘ್ನ ನಿವಾರಕ ಬುದ್ಧಿದಾಯಕ ವಿನಾಯಕನ ದರ್ಶನ ಪಡೆದರು. ದರ್ಶನಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತರು ತಮ್ಮ ಕೈಯಲ್ಲಿ ಗಣೇಶನಿಗೆ ಅತಿ ಪ್ರಿಯವಾದ ಗರಿಕೆ ಅರ್ಪಿಸಿದರು. ಸಿದ್ಧಿವಿನಾಯಕನಿಗೆ ಚಿನ್ನ ಬೆಳ್ಳಿ ಅರ್ಪಿಸಿದರೆ ಸಂತೋಷವಾಗುವುದಿಲ್ಲ. ಪುಕ್ಕಟ್ಟೆಯಾಗಿ ಸಿಗುವಂತಹ ಗರಿಕೆಯನ್ನೇ ಅರ್ಪಿಸಿ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡರೆ ತಮ್ಮ ಇಷ್ಟಾರ್ಥಗಳು ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ವಿಶ್ವಾಸ ಭಕ್ತರಲ್ಲಿ ಮನೆ ಮಾಡಿದೆ. ಹೀಗಾಗಿ ಸಂಕಟ ಚತುರ್ಥಿ ಹಾಗೂ ಮಂಗಳವಾರ ಬರುವ ಗಾರಿಕೆ ಸಂಕಷ್ಟ ಚತುರ್ಥಿಗೆ ಗರಿಕೆಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿರುತ್ತದೆ. ದೇವಸ್ಥಾನಕ್ಕೆ ಹೋಗುತ್ತಿರುವ ತಂದೆ ತಾಯಂದಿರ ಜೊತೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ಯುವಕರು ಯುವತಿಯರು ಚಳಿಯನ್ನು ಲೆಕ್ಕಿಸದೆ ಹರ್ಷೋಲ್ಲಾಸದಿಂದ ಹೆಜ್ಜೆ ಇಡುತ್ತಾ ಮುಂದೆ ಹೋಗುತ್ತಿದ್ದರು. ಯಾರು ವರ್ಷದಲ್ಲಿ ಮಂಗಳವಾರ ಹಾಗೂ ಇತರೆ ವಾರಗಳಲ್ಲಿ ಬರುವ ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸ ವ್ರತ ಆಚರಣೆ ಮಾಡುವರೋ ಅವರಿಗೆ ಭವಿಷ್ಯದಲ್ಲಿ ಎದುರಾಗುವ ಕಷ್ಟ ವಿಘ್ನ ನಿವಾರಣೆಯಾಗುತ್ತದೆ ಎಂದು ಪುರಾಣ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಹೀಗಾಗಿ ಸನಾತನಿ ಹಿಂದೂಗಳಿಗೆ ಅಂಗಾರಿಕ ಸಂಕಟ ಚತುರ್ಥಿ ಒಂದು ಹಬ್ಬದ ರೀತಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಚರಿಸುವರು. ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ದೇವಸ್ಥಾನದ ಟ್ರಸ್ಟ್ನಿಂದ ಮಹಾಪ್ರಸಾದ ಹಾಗೂ ವ್ರತಧಾರಿಗಳಿಗೆ ಸಾಬುದಾನಿ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ದಾರಿಯುದ್ದಕ್ಕೂ ಅನೇಕ ಭಕ್ತಾದಿಗಳು ಹಣ್ಣು, ಹಂಪಲ, ಚಹಾ, ಕಾಫಿ ವಿತರಿಸಿದರು.
ಪಂಚಾಯತ್ನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಮ್ಮುಖದಲ್ಲೇ ಹುಮನಾಬಾದ್ ಬಿಜೆಪಿ ಶಾಸಕ ಡಾಕ್ಟರ್ ಶಿದ್ಲಿಂಗ್ ಪಾಟೀಲ್ ಹಾಗೂ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಇವರ ಮಧ್ಯೆ ನಡೆದ ಮಾತಿನ ಚಕಮಕಿ ಹಿಂಜಾಮುಟ್ಟಿ ನಡೆದಿರುವ ವಿಷಯ ಕಂಡ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮೈಸೂರಿನಿಂದ ದೌಡಾಯಿಸಿ ಹುಮನಾಬಾದ್ಗೆ ಬಂದರು. ಹುಮನಾಬಾದ್ಗೆ ಆಗಮಿಸುತ್ತಿದ್ದಂತೆ ಎಂಎಲ್ಸಿಗಳಾದ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಜೊತೆಗೆ ರಾತ್ರಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಹಿರಿಯ ಸಹೋದರ ನಡೆದ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಹುಮನಾಬಾದ್ನಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಬ್ಬರ ನಡುವೆಯೂ ಮಾತಿನ ಚಕಮಕಿ ನಡೆದಿದೆ. ಈ ಬಗ್ಗೆ ಸಹೋದರರ ಜೊತೆ ಚರ್ಚಿಸುತ್ತೇನೆ ಎಂದರು. ಹುಮನಾಬಾದ್ನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ. ಶಾಸಕರು ಹೋದಲ್ಲೆಲ್ಲ ದಮ್ ತಾಕತ್ತು ಬಗ್ಗೆ ಮಾತನಾಡುತ್ತಾರೆ ಎಂದು ಆರೋಪಿಸಿದರು. ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಮತದಾರರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಗೌರವಯುತವಾದ ಶಾಸಕ ಸ್ಥಾನಕ್ಕೆ ಬಸಿ ಬಳಿಯುವ ಕೆಲಸವನ್ನೇ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಶಾಸಕರಿಗೆ ಬರೀ ಕ್ರಿಮಿನಲ್ ಮೈಂಡ್ ಇದೆ. ಹೀಗೆ ಮುಂದುವರೆದರೆ ಎರಡನೇ ಬಳ್ಳಾರಿ ನಿರ್ಮಾಣವಾಗುವ ಪರಿಸ್ಥಿತಿ ಬರಲಿದೆ ಎಂದು ನುಡಿದರು. ಕಾನೂನು ಸುವ್ಯವಸ್ಥೆ ಹಾಳಾಗಬಾರದು ಎಂಬುದು ನಮ್ಮ ಉದ್ದೇಶವಾಗಿದೆ. ಕಾನೂನು ಪಾಲನೆ ಮಾಡುತ್ತೇವೆ. ನಾನು ಕಾನೂನು ಕೈಗೆತ್ತಿಕೊಳ್ಳುವುದಿಲ್ಲ. ನಾವು ನಿಮ್ಮ ತಂಟೆಗೆ ಬರುವುದಿಲ್ಲ. ನೀವು ಬಂದರೆ ತಕ್ಕ ಉತ್ತರ ಕೊಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇಂತಹ ಘಟನೆ ಆಗಬಾರ್ದಿತ್ತು, ಆಗಿದೆ. ಯಾವುದೇ ಅಹಿತಕರ ಘಟನೆಗೆ ನಾವ್ಯಾರೂ ಅವಕಾಶ ಮಾಡಿಕೊಡಬಾರದು. ಇದಕ್ಕೆ ಕಾರ್ಯಕರ್ತರು ಸಹಕರಿಸಬೇಕು ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮನವಿ ಮಾಡಿದ್ದಾರೆ. ಮತ್ತು ಕೆಡಿಪಿ ಸಭೆಯಲ್ಲಿ ನಾವು ಶಾಸಕರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದೇವೆ. ಇವತ್ತು ಅನುಪಾಲನಾ ವರದಿ ಇವತ್ತೇ ಇಲ್ಲ, ಎಲ್ಲೆಲ್ಲಿ ಅನುಪಾಲನಾ ವರದಿಗಳು ಹುಮನಾಬಾದ್ ಕೆಡಿಪಿ ಸಭೆಯಲ್ಲಿ ಇವರು ಎಷ್ಟೆಷ್ಟು ವಾಗ್ದಾನ ಮಾಡಿದಾರ, ಏನೇನು ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಯಾವುದೇ ಒಂದು ಪಾಲನೆ ಆಗಿದೆ, ಆ ಅನುಪಾಲನಾ ವರದಿ ಶಾಸಕರು ನೋಡಬೇಕು. ಇವತ್ತು ಆಗಿರ್ತಕ್ಕಂಥ ಘಟನೆ ನಾನು ವಿಷಾದಪಡಿಸ್ತೀನಿ. ಯಾಕಂದ್ರೆ ಇವೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಶಾಸಕರೇ. ಎಲ್ಲರಿಗೂ ಗೌರವ ಒಂದೇ ಇದೆ. ಅವ್ರವ್ರು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇದೆ, ಇವ್ರಿವ್ರು ಮಾತಾಡ್ತಕ್ಕಂಥ ಅಧಿಕಾರ ಇವ್ರಿಗೂ ಕೂಡ ಇದೆ. ಯಾರಿಗೂ ಕೂಡ ಬೈಲಿಂಗ್ ಇಲ್ಲ. ಇವತ್ತು ಹುಮನಾಬಾದ್ ಪಟ್ಟಣದಲ್ಲಿ ಇವತ್ತು ನಾವು ನೋಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಹುಮನಾಬಾದ್ ಪಟ್ಟಣದಲ್ಲಿ ಅಂದ್ರೆ ಏನಪ್ಪ ಭಯಭೀತಿ, ಜನ ಏನಾಗಿದೆ ಏನಿಲ್ಲ ಅಂತ. ಏನೂ ಆಗಿಲ್ಲ. ಅಲ್ಲಿ ಆಗ್ತಕ್ಕಂಥ ಮಾತಿನ ವಾಕ್ಸಮರ. ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೆಲವೊಂದು ಮಾತನಾಡಿದಾರ, ಮಾನ್ಯ ಶಾಸಕರು ಕೂಡ ಮಾತನಾಡಿದಾರೆ. ತಾವು ಕೂಡ ವಿಡಿಯೋ ಕ್ಲಿಪ್ ನೋಡಿದ್ದೀನಿ. ನಾನು ಇನ್ನೂ ಕೂಡ ನಾನು ವೈಯಕ್ತಿಕವಾಗಿ ಕೂಡ ನಮ್ಮ ಸೋದರ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ನನಗೆ ಈಗಾಗಲೇ ಗುಲ್ಬರ್ಗ ವಿಭಾಗದ DIG ಕೂಡ ನನಗೆ ಫೋನ್ ಮಾಡಿದ್ರು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನನ್ನ ಫೋನ್ ಮಾಡಿದ್ರು. ಇಲ್ಲಾಗಿರ್ತಕ್ಕಂಥ ಘಟನೆ ಬಗ್ಗೆ ನಾನು ಕೂಡ ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀನಿ. ನಾನು ಪೊಲೀಸ್ ಇಲಾಖೆಯವರಿಗೆ ಕೂಡ ನಾನು ಹೇಳಿದ್ದೀನಿ, ಇದು ಕಾನೂನು ಸುವ್ಯವಸ್ಥೆ ಎಲ್ಲೋ ಕೆಡ್ತಾ ಇದೆ. ಪದೇ ಪದೇ ನೀವು ನೋಡಿದಿರಬೇಕು, ಹಿಂದೆ ಕೂಡ ಶಾಸಕರು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರ, ಅಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ದಮ್ಮು ತಾಕತ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಪಾಪ ಒಂದ್ ಕಡೆ ಅಭಿವೃದ್ಧಿ ವಿಷಯ ಬೇರೆ ಕಡೆ ಉಳಿತು, ದಮ್ಮು ತಾಕತ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ನಾವೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಾಗಿದ್ದೀವಿ. ಆ ದೊಡ್ಡ ಜವಾಬ್ದಾರಿ ಸ್ಥಾನ ನಾವು ಬೇರೆಯವ್ರಿಗೆ ಇರ್ತಕ್ಕಂಥ ಕ್ಷೇತ್ರದ ಮಹಾಜನತೆ 2,60,000 70,000 ಮತದಾರಿದ್ದಾರೆ, ಮತದಾರ ಪ್ರಭುಗಳು. ಇವತ್ತು ನಮಗೇನು ಮನ್ನಣೆ ಕೊಟ್ಟು ಗೆಲುವು ಸೋಲು ಅದು ಬೇರೆ ವಿಚಾರ. ನಮ್ಮನ್ನೇನು ಮತದಾರ ಮಾಡಿದಾರ, ನಾವು ಅವ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಅವ್ರ ಬಗ್ಗೆ ಯಾವುದೂ ಚಿಂತನೆ ಇಲ್ಲ. ತಾವು ನೋಡಿ, ಹುಮನಾಬಾದ್ ಕ್ಷೇತ್ರ ಈ ಕಳೆದ 2.5 ವರ್ಷದಲ್ಲಿ ಯಾವ ಗತಿಗೂ ನಡೀತಾ ಇದೆ, ಏನು ಅಭಿವೃದ್ಧಿ ಆಗಿದೆ 2.5 ವರ್ಷದಲ್ಲಿ ಹುಮನಾಬಾದ್ ಪಟ್ಟಣದಲ್ಲಿ. ಶಾಸಕರು ಮತ್ತು ಶಾಸಕರ ಸೋದರರು ಬಹಳಷ್ಟು ಅಭಿವೃದ್ಧಿ ಆಗಿದೆ. ನಾನು ಧೈರ್ಯವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಹುಮನಾಬಾದ್ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾಮಗಾರಿಗಳು ಎಲ್ಲನೂ ಕೂಡ ಶಾಸಕರು ಸೋದರರು ಅವರೇ ಮಾಡ್ತಕ್ಕಂಥ ಇವೆಲ್ಲ ಕಾರ್ಯಗಳು ಮಾಡಲಿ. ಅದು ಸರ್ಕಾರ ಇದೆ, ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಎಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅದ್ರ ಬಗ್ಗೆ ಅಧಿಕಾರಿಗಳು ಬರ್ತಾರ, ವೀಕ್ಷಣೆ ಮಾಡ್ತಾರ. ಅದ್ರ ಬಗ್ಗೆ ಕೂಡ ನಮ್ಮ ತಕರಾರಿಲ್ಲ. ಈ ತಕರಾರು ಎಲ್ಲಿ ಬರ್ತಾ ಇದೆ, ಶಾಸಕರು ಇವತ್ತ KDP ಸಭೆಯಲ್ಲಿ
ಅಲ್ಲಿ ಕೂಡ ಅದೇ ರೀತಿ ಇಲ್ಲಿ ಹುಮನಾಬಾದ್ KDP ಸಭೆಯಲ್ಲಿ ಅದೇ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.